ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ನಾನು ಈ ದಿನ ಕ್ವಿಕ್ಕಾಗಿ ಒಂದು 5 ನಿಮಿಷದಲ್ಲಿ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಾಡೋಣ. ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕೋಣ. ತುಂಬ ಸ್ಟ್ರಾಂಗಾಗಿ ಮಾಡೋದ, ಲೈಟ್ ಮಸಾಲ, ಲೈಟ್ ಸ್ಪೈಸಸ್ ಹಾಕ್ಬಿಟ್ಟು ಮಾಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನು ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ಮನೇಲಿ ಬ್ರೆಡ್ ಇದ್ದರೆ ಸಾಕು, ಬೇಗ ಏನೂ ಇಲ್ಲ ಅಂದರೆ ಬೇಗ ಒಂದು 5 ನಿಮಿಷದಲ್ಲೇ ಈ ರೆಸಿಪಿನ ಮಾಡ್ಕೋಬೋದು. ನಿಮಗೆ ಎಷ್ಟು ಬ್ರೆಡ್ ಸ್ಲೈಸ್ ಬೇಕೋ ಅಷ್ಟು ಬ್ರೆಡ್ ಸ್ಲೈಸ್ ತಗೊಳ್ಳಿ, ಬೇಕಾಗಿರೋಷ್ಟು. ಮತ್ತು ಬೆಣ್ಣೆ, ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಒಂದೊಂದೇ ಪೆಟಲ್ಸನ್ನ ಬಿಡಿಸಿಟ್ಕೋಬೇಕು, ಉಂಡೆ ಥರ ಇಡಬೇಡಿ. ಮತ್ತು ಬ್ಲಾಕ್ ಸಾಲ್ಟ್ ಬೇಕು ಇದಕ್ಕೆ. ಬ್ಲಾಕ್ ಸಾಲ್ಟ್ ಇಲ್ಲದೆ ಇದ್ದರೂ ನಿಮ್ಮ ಮನೇಲಿ ಯೂಸ್ ಮಾಡೋಂಥ ಸಾಮಾನ್ಯ ಸಾಲ್ಟನ್ನೇ ತೊಗೊಳ್ಳಿ. ಮತ್ತು ಕ್ಯಾಪ್ಸಿಕಮನ್ನು ನಾನು ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪೆಪ್ಪರ್ ಪೌಡರು, ವೆಜ್ ಮಯೋನೈಸ್ ತೊಗೊಂಡಿದ್ದೀನಿ. ವೆಜ್ ಮಯೋನೈಸ್ ಬದಲು ವೈಟ್ ಮಯೋನೈಸು ಸಿಗುತ್ತೆ. ಮಯೋನೈಸು ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ರೆ ಬರೀ ಬಟರ್ನೇ ಹಾಕ್ಬಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ. ಫಸ್ಟು ನಾವು ಬಟರ್ನ ಬ್ರೆಡ್ ಸ್ಲೈಸಿಗೆ ನೀಟಾಗಿ ಹಚ್ಕೋಬೇಕು. ಈಗಿನ ಮಕ್ಕಳು ಬೆಣ್ಣೆ ತಿನ್ನಲ್ಲ, ಅದು ತಿನ್ನಲ್ಲ ಅಂತಾರೆ. ಈ ಥರ ಮಾಡಿಕೊಟ್ರೆ ದೊಡ್ಡವ್ರೂ ತಿನ್ಬೋದು, ದೊಡ್ಡವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು. ಬೇಗ ಏನೂ ಇಲ್ಲ, ಮನೇಲಿ ಬೆಣ್ಣೆ ಇದೆ ಮತ್ತು ಬ್ರೆಡ್ ಇದೆ ಅಂದರೆ ಇದನ್ನು ಮಾಡ್ಕೋಬೋದು. ನಾವು ಮಕ್ಕಳಿಗಾದರೆ ಟೊಮೊಟೊ ಕೆಚಪ್ ಹಾಕ್ಬೋದು, ನಾವು ದೊಡ್ಡವರಾದರೆ ಹಾಗೇ ತಿನ್ಬೋದು. ಬ್ರೆಡ್ ಸ್ಲೈಸಿಗೆ ಬೆಣ್ಣೆ ನೀಟಾಗಿ ಎಲ್ಲ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೆಚಪ್ ಹಾಕಿ ಅದ್ರ ಮೇಲೆ ವೆಜ್ ಮಯೋನೈಸ್ ಹಾಕೊಂಡು, ವೆಜ್ ಮಯೋನೈಸ್ ಇಲ್ಲದೇ ಇದ್ದರೂ ವೈಟ್ ಮಯೋನೈಸ್ ಸಿಗುತ್ತೆ, ಅದನ್ನೇ ಹಾಕ್ಕೊಳ್ಳಿ. ಮಯೋನೈಸ್ ಇಲ್ಲದೇ ಇದ್ರೂ ಅದು ಆಪ್ಷನಲ್ಲು, ನಾನು ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಹಾಕಿದ್ದೀನಿ. ಮಯೋನೈಸ್ ಇಲ್ಲದೇ ಇದ್ದರೂ ಬ್ರೆಡ್ ಸ್ಲೈಸಿಗೆ ಬಟರ್ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಏನೂ ಇಲ್ಲ ಅಂದರೆ ಕ್ಯಾಪ್ಸಿಕಮ್ ಇಲ್ಲದೇ ಇದ್ರೂ ಆನಿಯನ್ ಪೆಟಲ್ಸ್ನ ಈ ಥರ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡು ಕಚ್ಚಾನೇ ತಿನ್ಬೋದು. ಮಕ್ಕಳು ತಿನ್ನಲ್ಲ ಕಚ್ಚಾ ಅಂತ ನಾನು ಓವನಲ್ಲಿ ಒಂದು 10 ನಿಮಿಷ ಬೇಕ್ ಮಾಡ್ತೀನಿ ಅಷ್ಟೇ. ಇದಕ್ಕೆ ಆನಿಯನ್ ಪೆಟಲ್ಸು, ಅದಾದಮೇಲೆ ಕ್ಯಾಪ್ಸಿಕಮ್ ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಇಟ್ಬಿಟ್ಟು ಅದ್ರ ಮೇಲೆ ಸಾಲ್ಟು, ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಬ್ಲ್ಯಾಕ್ ಸಾಲ್ಟ್ ಇಲ್ಲದಿದ್ದರೆ ಮನೇಲಿ ಯೂಸ್ ಮಾಡತಕ್ಕಂಥ ಸಾಲ್ಟೇ ಹಾಕಿ. ಚಾಟ್ ಮಸಾಲದಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ, ಹಾಗಾಗಿ ಸಾಲ್ಟ್ ಹಾಕ್ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕಿ. ಪೆಪ್ಪರು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕಿ. ಪೆಪ್ಪರ್ ಪೌಡರ್ ಇಲ್ಲದೇ ಇದ್ದರೂ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೋಬೋದು. ಅದಷ್ಟನ್ನು ಒಂದು ಸ್ಲೈಸಿಗೆ ಹಾಕಿ ಇನ್ನೊಂದು ಸ್ಲೈಸಿಗೆ ಬಟರ್ನ ಕ್ಲೀನಾಗಿ ಸ್ಪ್ರೆಡ್ ಮಾಡಬೇಕು. ಒಂದು ಬ್ರೆಡ್ ಸ್ಲೈಸ್ ತೊಗೊಂಡು ಅದಕ್ಕೆ ಬಟರ್ ಸ್ಪ್ರೆಡ್ ಮಾಡಿ, ಸ್ವಲ್ಪ ಜಾಸ್ತಿನೇ ಮಾಡಿ ನೀಟಾಗೆ. ಎಷ್ಟು ಬಟರ್ ಹಾಕ್ತೀವೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ನೀಟಾಗಿ ಎಲ್ಲ ಕಡೆಗೂ ಇದಾಗೋ ಥರ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಮೇಲ್ಗಡೆ ಮುಚ್ಚಬೇಕು. ಇದಕ್ಕೆ ಈ ಥರ ಕವರ್ ಮಾಡಬೇಕು. ಕವರ್ ಮಾಡಿ ನೋಡಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಸ್ಲೈಸ್ ಬೇಕೋ ಅಷ್ಟು ಸ್ಲೈಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನು ತವಾದ ಮೇಲೆ ಇಟ್ಬಿಟ್ಟು ಮಾಡ್ಬೋದು. ಇದನ್ನು ನಾನು ಐ ಬಟನಲ್ಲಿ ಹಾಕ್ತೀನಿ ತವಾದಲ್ಲಿ ಹೇಗೆ ಮಾಡೋದು ಅಂತ. ನಾನು ಈಗ ಇದನ್ನು ಮೈಕ್ರೋ ಓವನಲ್ಲಿ ಒಂದು 10 ಮಿನಿಟ್ಸು ಇಟ್ಬಿಟ್ಟು ಬೇಕ್ ಮಾಡ್ತೀನಿ. ಓವನ್ನ ಫಸ್ಟು ಪ್ರೀ ಹೀಟ್ ಮಾಡಬೇಕು ಒಂದು 10 ಮಿನಿಟ್ಸಿಗೆ. ನೋಡಿ, ನಾನೆಲ್ಲ ರೆಡಿ ಮಾಡಿ ಸ್ಲೈಸನ್ನು ಮೈಕ್ರೋ ಓವನಲ್ಲಿ ಇಡ್ತಿದ್ದೀನಿ. ಇದನ್ನು ಒಂದು 10 ಮಿನಿಟ್ಸ್ ಇಟ್ಟರೆ ಸಾಕು. 10 ಮಿನಿಟ್ಸು ನಾನು 180 ಡಿಗ್ರಿ ಸೆಂಟಿಗ್ರೇಡ್ಗೆ 10 ಮಿನಿಟ್ಸ್ ಇಡ್ತೀನಿ. ನೋಡಿ, ಈಗ ರೆಡಿಯಾಗಿದೆ. ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಕ್ರಂಚಿಯಾಗಿರಬೇಕು, ತುಂಬ ಹೊತ್ತು ಇಡೋದು ಬೇಡ, ಒಂದು 10 ಮಿನಿಟ್ಸು ಸಾಕು ಮೈಕ್ರೋನಲ್ಲಿ. ಈಗ ರೆಡಿಯಾಗಿದೆ. ಇದನ್ನು ನೀವು ಸಾಸ್ ಜೊತೆ ಸರ್ವ್ ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಮನೇಲಿ ಏನೂ ಇಲ್ಲ, ಬ್ರೆಡ್ ಇದೆ ಅಂದರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಹೇಗಿದೆ ಅಂದರೆ ತುಂಬ ಟೇಸ್ಟಿ. ಮಯೋನೈಸಲ್ಲೂ ಸ್ವಲ್ಪ ಸಾಲ್ಟು ಸ್ಪೈಸಸ್ ಎಲ್ಲ ಹಾಕಿರ್ತಾರೆ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.